ಪೈಥಾನ್ ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಅಂತ ನೋಡೋಣ, ಕೋಡ್ ಹೇಗೆ ಬರೆಯೋದಂತ ನೋಡೋಣ. ಸೊ ಗೂಗಲಲ್ಲಿ ಪೈಥಾನ್ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಕೊಟ್ಟು ಇಲ್ಲಿ ಡೈರೆಕ್ಟಾಗಿ ಡೌನ್ಲೋಡ್ ಅಂತ ಹೋಗಿ ಡೌನ್ಲೋಡಲ್ಲಿ ಲೇಟೆಸ್ಟ್ ವರ್ಷನ್ ಏನಿದೆಯೋ ಅದನ್ನು ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟು ವೆಬ್ ಬ್ರೌಸರಲ್ಲಿ ಪೈಥಾನ್ ಫಾರ್ ವಿಂಡೋಸ್ ನೀವು ಯಾವ ವರ್ಷನ್ ಯೂಸ್ ಮಾಡ್ತಿದ್ದೀರೋ 10 7 ಅಂತ ಹಾಕಿ ಮೆನ್ಷನ್ ಮಾಡಿ ಬನ್ನಿ. ಮತ್ತು ಇಲ್ಲಿ ಹೆಡ್ಲೈನಲ್ಲಿ ಅಬೌಟ್ ಡೌನ್ಲೋಡ್ಸ್ ಡಾಕ್ಯುಮೆಂಟೇಷನ್ಸ್ ಅಂತ ಇರುತ್ತಲ್ವ, ಅಲ್ಲಿ ಡೌನ್ಲೋಡ್ಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಲೇಟೆಸ್ಟ್ ಯಾವುದಿರುತ್ತೋ ವರ್ಷನ್ ಆಫ್ ಪೈಥಾನ್ ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಮತ್ತು ಅದನ್ನು ಇನ್ಸ್ಟಾಲ್ ಪ್ರೊಸೀಡ್ ಮಾಡ್ಬೋದು. ಸೊ ನಾವು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆದಮೇಲೆ ಇಲ್ಲಿ ನಾವು ಇನ್ಸ್ಟಾಲ್ ನೋ ಅಂತಿರುತ್ತೆ ಮತ್ತು ಕಸ್ಟಮೈಸೇಷನ್ ಇನ್ಸ್ಟಾಲೇಷನ್ ಅಂತಿರುತ್ತೆ. ನಾವು ಫಸ್ಟ್ ಇಲ್ಲಿ 2 ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯೂಸ್ ಅಡ್ಮಿನ್ ಪ್ರಿವಿಲೇಜಸ್ ವೆನ್ ಇನ್ಸ್ಟಾಲಿಂಗ್ ಪೈಥಾನ್ ಮತ್ತು ಆ್ಯಡ್ ಪೈಥಾನ್ ಟು ಪಾತ್ ಅಲ್ವಾ, ಪೈಥಾನ್ ಫೈಲ್ಸ್ ಟು ಪಾತ್. ಮತ್ತು ನಾವು ಕಸ್ಟಮೈಸೇಷನ್ ಇನ್ಸ್ಟಾಲೇಷನ್ ಕೊಡಬೇಕು, ಯಾಕಂದರೆ ಯಾವ ಪ್ಯಾಕೇಜ್ ಇನ್ಸ್ಟಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ತಿಳ್ಕೊಳ್ಬೋದು. ಸೊ ಇದರಲ್ಲಿ ನಾನು ಯಾವ ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡ್ತಿದ್ದೀನಿ ಅಂತ ನೋಡಿ. ಸೊ ಈ ಪ್ಯಾಕೇಜಸ್ನೆಲ್ಲ ನಾನು ಏನು ಮಾಡ್ತಿದ್ದೀನಿ, ಇನ್ಸ್ಟಾಲ್ ಮಾಡ್ತಿದ್ದೀನಿ. ಇದ್ರ ಬೇಸ್ ಮೇಲೆ ನಾನು ಪ್ರೋಗ್ರಾಮ್ನ ಮಾಡೋಕ್ಕೆ. ಸೊ ಇನ್ಸ್ಟಾಲ್ ಪೈಥಾನ್ 3.31 ಫಾರ್ ಆಲ್ ಯೂಸರ್ಸ್ ಅಂತ ಯಾವುದಾದ್ರು ರಿಕ್ವೈರ್ಮೆಂಟ್ ಇದೆಯೋ ಅದೆಲ್ಲ ಮಾಡ್ಕೊಳ್ಳಿ. ಫಸ್ಟ್ 5 ಡೌನ್ಲೋಡ್ ಮಾಡಿದ್ರೆ ಸಾಕು, ಇನ್ಯಾವುದು ಮಾಡಬೇಡಿ, ಅದೆಲ್ಲ ಅನ್ನೆಸೆಸರಿ ಆಗಿರುತ್ತೆ. ಸೊ ಆ ಡೌನ್ಲೋಡ್ ಆದಮೇಲೆ ಇದು ಇನ್ಸ್ಟಾಲೇಷನ್ ಸ್ವಲ್ಪ ಸ್ಲೋ ಆಗಿರುತ್ತೆ, ನಂದು ಸ್ವಲ್ಪ ಡೇಟಾ ಸ್ಲೋ ಆಗಿದೆ. ಸೊ ಓಕೆ, ಇವಾಗ ಇನ್ಸ್ಟಾಲ್ ಆದಮೇಲೆ ಒಂದು ಪ್ರೋಗ್ರಾಮ್ನ ಟೈಪ್ ಮಾಡಿ ತೋರಿಸ್ತೀನಿ. ಮತ್ತು ಯಾವ ಥರ ಪೈಥಾನ್ ಇನ್ಸ್ಟಾಲ್ ಆಗಿದೆ, ಯಾವ ವರ್ಷನ್ ಇನ್ಸ್ಟಾಲ್ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸೊ ಇದ್ರ ಮುಂಚೆ ನಿಮಗೇನಾದರೂ ನಾನು ರಿಮೈನಿಂಗ್ ಇರೋ ಚಾಪ್ಟರ್ಸ್ ಎಲ್ಲ ಪ್ರೋಗ್ರಾಮಿಂಗಲ್ಲಿ ಬೇಸಲ್ಲಿ ಬೇಕು ಅಂತ ಹೇಳಿದ್ರೆ, ಕೋಡಿಂಗ್ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ರಿಮೈನಿಂಗ್ ಕೋಡಿಂಗೇ ನಾನು ಹೇಳ್ಕೊಡ್ತೀನಿ, ಆಯಿತಾ. ಸೊ ಇನ್ಸ್ಟಾಲೇಷನ್ ಆದಮೇಲೆ ನಾವು ಪೈಥಾನ್ ನಮ್ಮ ಸಿಸ್ಟಮಲ್ಲಿ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದೆಯಾ ಇಲ್ಲ ಅಂತ ಹೇಳಿಬಿಟ್ಟು ನಾವು ಫಸ್ಟ್ ಅದನ್ನು ನೋಡಬೇಕು ಅಲ್ವಾ. ಸೊ ಒಂದು ಸಿಂಪಲ್ ಪ್ರೋಗ್ರಾಮ್ನ ಟೈಪ್ ಮಾಡಿ ತೋರಿಸ್ತೀನಿ. ಈಸಿಯಾಗಿರುತ್ತೆ, ಪೈಥಾನಲ್ಲ ಅಷ್ಟು ಕಷ್ಟ ಏನಿಲ್ಲ. ಸಿಂಟ್ಯಾಕ್ಸ್ ಬಗ್ಗೆನೂ ನೀವೇನು ವರಿ ಮಾಡ್ಕೊಳ್ಬೇಡಿ, ಈಸಿಯಾಗಿರುತ್ತೆ. ಇನ್ಸ್ಟಾಲಿಂಗ್ ಸೊ ಎಲ್ಲ ಪ್ಯಾಕೇಜಸ್ಸು ಇನ್ಸ್ಟಾಲ್ ಆಗಬೇಕಲ್ವ ಪೈಥಾನಲ್ಲಿ. ಸೊ ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಲೈಬ್ರರೀಸ್ ಆಗಿರಲಿ, ಪ್ಯಾಕೇಜಸ್ ಆಗಿರಲಿ, ಎಲ್ಲನೂ ಇನ್ಸ್ಟಾಲ್ ಆಗುತ್ತೆ. ನಮ್ಗೆ ಯಾವ್ದು ಬೇಕೋ, ನಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆಯೋ ಅದು ಮಾತ್ರ ನಾವು ಲ್ಯಾಬಲ್ಲಿ ನೀವು ಬೇಸಿಕ್ ಪ್ರೋಗ್ರಾಮ್ನ ಟೈಪ್ ಮಾಡಿ ಪ್ರಿಂಟ್ ತೆಗಿಬೇಕು ಅಂತ ಹೇಳಿದ್ರೆ ಆರಾಮಾಗಿ ಇದನ್ನು ನೀವು ಈ ಪ್ಯಾಕೇಜಸ್ಸು ಮತ್ತು ಲೈಬ್ರರಿನ ಇನ್ಸ್ಟಾಲ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಸಿಂಪಲ್, ಮತ್ತೇನು ಪ್ಯಾಕೇಜಸ್ ಇರಲ್ಲ. ಸೊ ಈ ಒಂದು ಪ್ಯಾಕೇಜಸ್ ಮಾತ್ರ ನೀವು ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ನೀವು ಪೈಥಾನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಓಕೆ, ಸೊ ಇವಾಗ ಸೆಟಪ್ ವಾಸ್ ಸಕ್ಸಸ್ಫುಲ್ಲಾಗಿ ನಮಗೆ ಪೈಥಾನ್ ಸಿಸ್ಟಮಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ನಾವು ಇದನ್ನು ನೋಡಬೇಕು ಅಂತ ಹೇಳಿದ್ರೆ ಫಸ್ಟು CMD ಅಂತ ಹಾಕಿ ಅದ್ರಲ್ಲಿ ನೋಡಿ. ಇವಾಗ ನಾನೊಂದು ಚಿಕ್ಕ ಪ್ರೋಗ್ರಾಮನ್ನು ಬರೆದು ತೋರಿಸ್ತೀನಿ. ದ ವಾಯ್ಸ್ ಆಫ್ ಭುವಿ ಅಂತ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಕೊಡ್ತೀನಿ. ಸೊ ನನಗೆ ಔಟ್ಪುಟ್ಟು ದ ವಾಯ್ಸ್ ಆಫ್ ಭುವಿ ಅಂತ ಬಂದಿದೆ. ಸೊ ಇದನ್ನು ಸೇವ್ ಮಾಡಬೇಕು ಅಂತ ಹೇಳಿದ್ರೆ ಸೇವ್ ಆ್ಯಸ್ ಕೊಟ್ಟು ಇಲ್ಲಿ ನಾನು ಫೈಲ್ಗೆ ಪರ್ಮಿಷನ್ನ ಅಲೋ ಕೊಟ್ಟು ಇಲ್ಲಿ ನಾನೇನು ಮಾಡ್ತೀನಿ, ಸೇವ್ ಮಾಡ್ತೀನಿ ಪೈಥಾನ್ ಅನ್ನೋ ಫೈಲ್ನ. ಆಟೋಮೆಟಿಕ್ಕಾಗಿ ಪೈಥಾನ್ ಫೈಲ್ ಎಕ್ಸ್ಟೆನ್ಷನ್ ಏನಾಗುತ್ತೆ, PY ಅಂತ ಬರುತ್ತೆ. ಪೈಥಾನ್ ಫೈಲ್ ಅಂತ ಅದೇ ರೆಕಗ್ನೈಸ್ ಮಾಡ್ಕೊಳ್ಳುತ್ತೆ ಸಿನ್ಸ್ ನಾವು ಪ್ಯಾಕೇಜಸ್ನ ಇನ್ಸ್ಟಾಲ್ ಮಾಡಿದ್ದಕ್ಕೆ. ಸೊ ಇಲ್ಲಿ ನೋಡಿದ್ರೆ ನೀವು ನನಗೆ ಪೈಥಾನ್ ಫೈಲ್ ನನಗೆ ಬಂದಿರುತ್ತೆ ಅಲ್ವಾ, ಅಷ್ಟೇ. ಪೈಥಾನ್ ಪ್ರಾಪರಾಗಿ ಇನ್ಸ್ಟಾಲ್ ಆಗಿದೆಯಾ ಅಂತ ಹೇಗೆ ನೋಡೋದಂತ ಹೇಳಿದ್ರೆ ಸರ್ಚಲ್ಲಿ CMD ಅಂತ ಹೊಡೆದ್ರೆ ಕಮೆಂಟ್ ಪ್ರಾಂಪ್ಟ್ ಬರುತ್ತೆ. ಅದರಲ್ಲಿ ಪೈಥಾನ್ ಒಂದು ಸ್ಪೇಸ್ ಬಿಟ್ಟು -, ವರ್ಷನ್ ಅಂತ ನೀವು ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ನಾವು ಯಾವ ವರ್ಷನ್ ಯೂಸ್ ಮಾಡ್ತಿದ್ದೀವಿ ಅನ್ನೋದನ್ನು ನಮಗೆ ತೋರಿಸುತ್ತೆ. ಸೊ ಇಷ್ಟೇ ಪೈಥಾನ್ ಇನ್ಸ್ಟಾಲೇಷನ್. ಥ್ಯಾಂಕ್ ಯು ಸೊ ಮಚ್.